ಹೆಣ್ಣು ಮಕ್ಕಳು ಖುಷಿಯಾಗಿದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಅಂತ ನಮ್ಮ ಹಿರಿಯರು ಹೇಳುತ್ತಿದ್ದರು. ಆದರೆ ಅದು ನಿಜಾನಾ ಅಥವಾ ಕೇವಲ ಒಂದು ಮಿಥ? ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣನ್ನು ಮನೆಯ ಲಕ್ಷ್ಮಿ ಎಂದು ಕರೆಯುತ್ತಾರೆ. ಅವಳು ಸಂತೋಷವಾಗಿದ್ದರೆ, ನೆಮ್ಮದಿಯಾಗಿದ್ದರೆ ಆಕೆಯ ಮನಸ್ಸಿನಲ್ಲಿರುವ ಧನಾತ್ಮಕತೆ ಮನೆಯ ವಾತಾವರಣ ಮೇಲೂ ಪರಿಣಾಮ ಬೀರುತ್ತದೆ ಅನ್ನೋ ನಂಬಿಕೆ ಇದೆ. ಇದು ಎಲ್ಲಿತನ ನಿಜಾನೋ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಒಬ್ಬ ಹೆಣ್ಣು ಸಂತೋಷವಾಗಿದ್ದಾಗ ಅವಳ ಮಾತಿನಲ್ಲಿ ಪ್ರೀತಿ ಇರುತ್ತದೆ, ಮನೆಯಲ್ಲಿ ನೆಮ್ಮದಿ ಇರುತ್ತದೆ, ಮನೆಯವರ ಜೊತೆಗಿನ ಸಂಬಂಧವು ಸುಂದರವಾಗಿರುತ್ತದೆ ತಾನೇ. ಅದೇ ಕಾರಣಕ್ಕೆ ಹೆಣ್ಣು ಖುಷಿಯಾಗಿದ್ದರೆ ಲಕ್ಷ್ಮಿ ಬರುತ್ತಾಳೆ ಎಂದು ನಂಬಿಕೆ. ಆದರೆ ಇದು ಇಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಡೀಪ್ ಜ್ಞಾನ ಈ ವಿಡಿಯೋದಲ್ಲಿ ಮುಂದೆ ತಿಳಿಯೋಣ. ಒಬ್ಬ ಹೆಣ್ಣು ಖುಷಿಯಾಗಿದ್ದಾಗ ಮನೆಯೆಲ್ಲ ಶಾಂತವಾಗಿರುತ್ತದೆ. ಅದೇ ಹೆಣ್ಣು ದುಃಖದಾಗಿದ್ದಾಗ ಆ ಮನೆಯಲ್ಲೆಲ್ಲ ಅಶಾಂತಿ ಬೀರುತ್ತದೆ. ಯಾಕೆ ಹೀಗ? ಇದಕ್ಕೆ ಗುಪ್ತವಾದ ರಹಸ್ಯವಿದೆ. ಆ ರಹಸ್ಯ ಏನು ಈ ವಿಡಿಯೋದಲ್ಲಿ ಮುಂದೆ ಡೀಪ್ ಆಗಿ ತಿಳಿಯೋಣ. ಒಬ್ಬ ಹೆಣ್ಣು ಯಾವಾಗಾದರೂ ತನಗೇನಾದರೂ ಬೇಕು ಅಥವಾ ಬಟ್ಟೆ ಬೇಕು ಅಂತ ಗಂಡನಿಗೆ ಕೇಳ್ತಾಳಲ್ಲ, ಅವನು ಮನೆಗೆ ಎಲ್ಲ ತರುತ್ತಾನೆ, ಮಕ್ಕಳಿಗೂ ಎಲ್ಲ ಕೊಡಿಸುತ್ತಾನೆ. ತನ್ನ ಹೆಂಡತಿ ಬಟ್ಟೆ ಕೊಡಿಸು ಅಥವಾ ತನಗೆ ಬೇಕಾಗಿರೋದು ಏನಾದರೂ ಕೊಡಿಸು ಅಂದಾಗ ರೊಕ್ಕ ಇಲ್ಲ ಅಂತ ಅಂತಾನ. ಸೊ ಅವಾಗ ಅವಳು ಮನಸ್ಸಿನಲ್ಲಿ ಕುಗ್ಗಿ ಹೋಗ್ತಾಳ, ದುಃಖವಾಗ್ತದ. ಅವಾಗ ಏನಾಗ್ತದಂದ್ರೆ ಆ ದುಃಖ ಡೀಪಾಗಿ ದುಃಖ ಇರ್ತದೆ ಅವಳಿಗೆ, ಮನಸ್ಸಲ್ಲೇ ಕುಗ್ಗಿ ಹೋಗ್ತಿರ್ತಾಳೆ. ಅವಳು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಅವಳು ಡೀಪಾಗಿ ದುಃಖದಾಗಿದ್ದಾಗ, ಕುಗ್ಗಿ ಹೋಗುತ್ತಿದ್ದಾಗ ಆ ಯೂನಿವರ್ಸ್ ಅದನ್ನೇ ಕ್ಯಾಚ್ ಮಾಡುತ್ತೆ. ಈಗ ನೀವೊಬ್ಬರಿಗೆ ಒಂದು ಬಾಲ್ ಕ್ಯಾಚ್ ಹಾಕಿದ್ರಿ, ಅವರು ಅದೇ ಬಾಲನ್ನು ರಿಟರ್ನ್ ನಿಮಗೆ ಕ್ಯಾಚ್ ಹಾಕ್ತಾರೆ. ಸೊ ಅದೇ ರೀತಿಯಲ್ಲಿ ಯೂನಿವರ್ಸು ಅದು ನಿಮ್ಮ ಹತ್ರ ಏನು ಕ್ಯಾಚ್ ಮಾಡ್ಕೊಳತ್ತದೋ ಅದೇ ರಿಟರ್ನ್ ಆಗಿ ಡಬಲ್ ಆಗಿ ಕೊಡುತ್ತೆ. ನೀವು ಏನಾದರೂ ಡೀಪಾಗಿ ಥಿಂಕ್ ಮಾಡ್ತೀರೋ, ನೀವೇನಾದರೂ ಡೀಪಾಗಿ ನಿಮ್ಮ ವಿಚಾರ ಇರುತ್ತೋ ಅದೇ ವಿಚಾರವನ್ನು ಅದು ಕ್ಯಾಚ್ ಮಾಡುತ್ತೆ. ಅದು ಡಬಲ್ ಆಗಿ ರಿಟರ್ನ್ ಕೊಡುತ್ತೆ. ಅದು ದುಃಖವನ್ನು ಕ್ಯಾಚ್ ಮಾಡಿದ್ರೆ ದುಃಖವೇ ಕೊಡುತ್ತೆ. ಅದು ಖುಷಿಯನ್ನು ಕ್ಯಾಚ್ ಮಾಡಿದರೆ ಖುಷಿಯನ್ನೇ ಕೊಡುತ್ತೆ ಡಬಲ್ ಮಾಡಿ. ಸೊ ಅದು ಆ ಪರಿಣಾಮ ಮನೆಯೆಲ್ಲ ಯಾಕೆ ಬೀರುತ್ತೆ ಅಂದರೆ, ಮನೆಯಲ್ಲೇ ಇರೋದು ಹೆಣ್ಣು. ಒಬ್ಬ ಹೆಣ್ಣು ಯಾವತ್ತೂ ಮನೆಯಲ್ಲೇ ಇರುವುದು, ಅದಕ್ಕೆ ಆ ಮನೆಯಲ್ಲೆಲ್ಲ ಆ ಪ್ರಭಾವ ಬೀಳುತ್ತೆ. ನೆಕ್ಸ್ಟ್ ಆ ಗಂಡನ ವ್ಯಾಪಾರದಲ್ಲೂ ಆ ಪ್ರಭಾವ ಬೀರುತ್ತೆ. ಸೊ ಇದರರ್ಥ ಮನೆಯಲ್ಲಿ ಹೆಣ್ಣು ಮಕ್ಕಳು ಖುಷಿಯಾಗಿರಬೇಕು ಅಂತ. ಅವಳು ನಿಮ್ಮ ಹೆಂಡತಿಯೇ ಆಗಿರಲಿ, ಅಕ್ಕ ತಂಗಿಯರಿಗೆ, ಇಲ್ಲದಿದ್ದಲ್ಲಿ ತಾಯಿಗೆ ಕೊಡಿಸಿ. ಸೊ ಇದು ರಿಪೀಟೆಡ್ಲಿ ಆದಾಗ, ನೀವು ಒಂದು ಸಲ ಕೊಡಿಸ್ಲಿಲ್ಲ, 2 ಸಲ ಕೊಡಿಸ್ಲಿಲ್ಲ, ಈ ಥರ ರಿಪೀಟೆಡ್ಲಿ ಆದಾಗ ಆ ಯೂನಿವರ್ಸ್ನು ಹಾಗೆ ಕ್ಯಾಚ್ ಮಾಡ್ಕೋತ ಅದನ್ನು ಡಬಲ್ ಮಾಡಿ ರಿಟರ್ನ್ ಕಳಿಸ್ತಾ ಇರ್ತದೆ. ಅವಾಗ ನಿಮ್ಮ ವ್ಯಾಪಾರದಲ್ಲೂ ನಷ್ಟ ಆಗ್ಬೋದು, ನಿಮ್ಮ ಇರೋ ಜಾಬ್ನೂ ಹೋಗ್ಬೋದು, ಈ ಥರ ನಷ್ಟಗಳು ಆಗುತ್ತವೆ. ಅದೇ ಅವಳು ಖುಷಿಯಾಗಿದ್ದಾಗ ಅದೇ ಯೂನಿವರ್ಸ್ ಕ್ಯಾಚ್ ಮಾಡಿ ಡಬಲ್ ಆಗಿ ರಿಟರ್ನ್ ಕಳಿಸುತ್ತೆ. ಆ ಮನೆಯೆಲ್ಲ ಸಂತೋಷವಾಗಿರುತ್ತೆ. ಅದೇ ಪ್ರಭಾವ ನೆಕ್ಸ್ಟ್ ವ್ಯಾಪಾರದಲ್ಲೂ ಇರುತ್ತೆ. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಜಾಬ್ನಲ್ಲೂ ಪ್ರಮೋಷನ್, ಸ್ಯಾಲ್ರಿ ಬೆಳವಣಿಗೆ ಇವೆಲ್ಲ ನೋಡೋಕೆ ಸಿಗುತ್ತೆ. ಸೊ ನಿಮಗೆ ಗಿಫ್ಟ್ ಮಾಡೋಕ್ಕಾಗೋದಿಲ್ಲ, ನಿಮಗೆ ಅವಳಿಗೆ ಏನು ಕೊಡ್ಸೋಕ್ಕಾಗೋದಿಲ್ಲ ಅಂದರೆ ಅಮೌಂಟನ್ನೇ ಕೊಟ್ಬಿಡಿ. ಅವಳಿಗೆ ಬೇಕಾಗಿದ್ದು ಅವಳು ತಗೊಂಡು ಅವಳು ಖುಷಿಯಾಗಿದ್ದಾಗ ಆ ಪ್ರಭಾವ ನಿಮ್ಮ ಮನೆಯಲ್ಲೂ, ಜಾಬ್ನಲ್ಲೂ ಅಥವಾ ವ್ಯಾಪಾರದಲ್ಲೂ ತೋರಿಸಿಕೊಳ್ಳುತ್ತೆ.